ಗುಡಿಲಿ ಪೂಜೆ ಆಚಾರ ವಿಚಾರದ ಪ್ರಕಾರ ನಡೀತಾ ಇದೆ. ಬೇಸಾಯ ಮಳೆ ಬೆಳೆ ಪ್ರಕಾರ ಆಗ್ತಾ ಇದೆ. ಎಲ್ಲ ಅದ್ರ ಪ್ರಕಾರ ಅದು ನಡೀತಾ ಇದ್ದಾಗ ನಿಮ್ಮದೇನೋ ಕಾನೂನು ಪ್ರಕಾರ ಇದನ್ನು ನಾನು ನಮ್ಮ ಗೆಳೆಯರು ಬರೆದಾಗ ಜಡೇಶ್ ಅವರು ಏನೂ ರಿಪ್ಲೈ ಮಾಡಲಿಲ್ಲ. ಏಕೆಂದರೆ ನಾವು ಸರ್ವೈವರ್ದು ಬರೆದ್ಬಿಟ್ಟಿದ್ವಿ. ಈ ರೂಲರ್ದು ಬರೀಬೇಕಾಗಿದ್ದರೆ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು. ಏನು ಹೇಳೋದು, ಒಬ್ಬ ವ್ಯಕ್ತಿ ನೋಡಿದ್ರೆ ನನ್ನ ಹತ್ರ ಇಡೋದು 2 ಟೊಮಾಟೊ ಅಂದ್ಕೊಂಡು ಬಂದವರು, ಇವ್ರು ನೋಡಿದ್ರೆ ನಂದು ಒಂದೇ ಮೊಟ್ಟೆ ಅಂದ್ಕೊಂಡು ಬಂದವರು. ಸೊ ಒಬ್ರದ್ದು ಆ್ಯಕ್ಷನ್ ಇನ್ನೊಬ್ಬರು ಫನ್ನಲ್ಲಿ ಬಂದು ಇಲ್ಲಿ ನೋಡಿದ್ರೆ ಒಂದು ಕತೆ ಬರೆದು ಫಸ್ಟು ಅದನ್ನು ಕತೆ ಅಂತ ನಾವು ಕೇಳಿದ್ವಿ. ಬಟ್ ಆಮೇಲೆ ಗೊತ್ತಾಯಿತು ಇಲ್ಲ, ಇದು ತುಂಬ ದೊಡ್ಡ ಮಟ್ಟದ ಕತೆಗೂ ಮೀರಿದ್ದೇನೋ ಇದೆ ಅಂತ. ಸೊ ಒಂದೊಂದು ಡೈಲಾಗ್ ಬರೆಯೋವಾಗ್ಲೂ ಅದು ಅಕ್ಷರಗಳಲ್ಲಿ ಆಗ್ತಾನೆ ಇರಲಿಲ್ಲ. ಅದಕ್ಕೆ ಬರೆದಿದ್ದು ಏನೇ ಅಕ್ಷರದ ಮೂಲ ಅಧಿಕಾರ ಇದ್ರೂ ಅಧಿಕಾರದ ಮೂಲ ಅನುಭವ ಅನ್ನೋದು. ಸೊ ಎರಡು ತುಂಬ ಟಫ್ ಇತ್ತು. ಸರ್ವೈವರು ಇದು ಇವರಿಬ್ಬರನ್ನು ಗಮನಿಸಿದಾಗ ಒಂದೇ ದಿಕ್ಕಲ್ಲಿ ಹೋಗ್ತಾ ಇದ್ದವರು. ಎಲ್ಲದಕ್ಕಿಂತ ಖುಷಿ ವಿಚಾರ ಏನು ಅಂದರೆ ಥಿಯೇಟ್ರ್ಗಳಿಗೆ ಜನ ಬರ್ತಾ ಇದ್ದಾರೆ ಅಂದರೆ ಅದು ಒಂದು ಸತಿ ಶೆಟ್ರನ್ ಕಡೆ ನೋಡ್ತೀವಿ, ಒಂದು ಸತಿ ವಿಜಿ ಕಡೆ ನೋಡ್ತೀವಿ. ಯಾಕಂದರೆ ಸಲಗ ಭೀಮಾ ಅನ್ನೋ ಸಿನಿಮಾಗಳಲ್ಲಿ ನಿರ್ದೇಶಕನಾಗಿ ದುಡಿಸ್ಕೊಂಡು ಅಷ್ಟು ಜನನ ಥಿಯೇಟ್ರಿಗೆ ಕರೆಸೋದು ತಮಾಷೆ ಮಾತಲ್ಲ. ಸೊ ಆ ಕಷ್ಟ ಇವತ್ತು ಸಿಟಿ ಲೈಟ್ಸ್ ನಾವು ಶೂಟಿಂಗ್ ನೋಡೋವಾಗ ಗೊತ್ತಾಗುತ್ತೆ. ನಾನು ಆರ್ಟಿಸ್ಟ್ಗಳನ್ನ ಕರ್ಕೊಬಂದು ಅವ್ರಿಗೆ ಡೈಲಾಗ್ ಕೊಟ್ಟು ಸಾಕಮ್ಮ ನೀನು ಅಷ್ಟೇ ಮಾಡಮ್ಮ ಸಾಕು ನಾನು ತಗೋತೀನಿ ಅಂದ್ಬಿಟ್ಟು ಕ್ಯಾಮ್ರಾಮೆನ್ಗಳನ್ನ ಆ ಮೋರಿಗಳ ಅಂಚುಗಳಲ್ಲೆಲ್ಲ ಕ್ಯಾಮ್ರಾ ಎತ್ಕೊಂಡು ಓಡಾಡೋವಾಗ ನಮ್ಗೆ ಭಯ ಆಗುತ್ತೆ. ಕೋಟ್ಯಾಂತರ ರೂಪಾಯಿ ಕ್ಯಾಮ್ರಾ ಗುರು ಅಂತ ಅವರಂತೂ ಆ ಕ್ಯಾಮ್ರಾ ಕಾಯೋರು ಹಿಂಗೆ ಕಾಯ್ತಿರ್ತಾರೆ. ಸೊ ಇದು ಇಲ್ಲಿ ಹೆಂಗೆ ಸರ್ ಲೈಟ್ ಮಾಡೋದು ಅಂತ ಶಿವ ಒಂದು ಸತಿ ನೀನು ಮುಚ್ಕೊಂಡು ಮಾಡಮ್ಮ ಅಂತಾನೆ. ಸೊ ಯಾವಾಗಲೂ ನನಗೆ ಒಂದು ಸ್ಪೇಸ್ ಬೇಕಮ್ಮ ಅನ್ನೋ ನಿರ್ದೇಶಕರ ಮಧ್ಯೆ ನನಗೇನು ಬೇಡ ನೀನು ತೆಗಿಯಮ್ಮ ಅನ್ನೋ ನಿರ್ದೇಶಕ. ಸೊ ಇವರಿಬ್ಬರನ್ನೂ ಹಂಗೆ ಜಡೇಶ್ ಅವರು ಬರೆದು ಇದು ಮಾಡಿದಾಗ, ಮತ್ತು ರಾಜ್ಬಿ ಶೆಟ್ರದ್ದು ಪೇರಾಗಿ ಭಾವನಾ ಅವರು ಮಾಡ್ತಿದ್ರು. ಸೊ ನನಗೆ ಹೇಳ್ತಾ ಇಲ್ಲ ಪಾತ್ರ ಏನು ಅಂತ. ನಾನು ಜಡೇಶ್ ಅವ್ರಿಗೆ ಕೇಳ್ತಾ ಇದ್ದೀನಿ, ಏನು ಆ್ಯಕ್ಚುಲಿ ಏನು ಪ್ರೇಮಿನ ಹೆಂಡ್ತಿನ ಏನು ಅಂದರೆ ಹಂಗೆ ಇಕ್ಕೊಳ್ಳಿ ಅಂದರು. ನಾನು ಏನು ಇಕ್ಕೊಳ್ಳಿ, ಅದು ಅವ್ರ ಸ್ಲ್ಯಾಂಗಲ್ಲಿ ಹೇಳ್ತಾವ್ರೆ ಸರಿ ಅಂದ್ಬಿಟ್ಟು ಅದನ್ನು ಹಂಗೆ ತೂಗಿಸ್ಕೊಂಡು ಬರೆದಿದ್ದು. ಬಟ್ ಪ್ರತಿಯೊಂದು ಮಾತು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಸಿನಿಮಾ ಒಂದು ಸತಿ ಎಲ್ಲೋ ಒಂದು ಕಡೆ ಕಚ್ಕೋತಾ ಇದ್ವಿ ನಾನು ಜಡೇಶ್ ಅವ್ರು ಇಬ್ಬರೂ. ಇಲ್ಲ ಅಷ್ಟು ಡೈರೆಕ್ಟಾಗಿ ಬೇಡ ಅಂತ ಅವರು, ಇಲ್ಲ ಡೈರೆಕ್ಟಾಗಿ ಹೇಳಲೇಬೇಕಲ್ಲ ಅಂತ ನಾನು, ಇಲ್ಲ ನೀವು ಡೈರೆಕ್ಟಾಗಿ ಹೇಳಂಗೆ ಇಲ್ಲ ಅಂತ. ಸೊ ಈ ಒಂದು ಇನ್ ಬಿಟ್ವೀನಲ್ಲೇ ಇಡೀ ಸಿನಿಮಾ ಬರೆದಿದ್ದು. ಲ್ಯಾಂಡ್ ಲಾರ್ಡ್ ಖಂಡಿತವಾಗ್ಲೂ ಒಂದು ದೊಡ್ಡ ಮಟ್ಟದ ಸುದ್ದಿ ಅಂತೂ ಮಾಡುತ್ತೆ. ಏಕೆಂದರೆ ಅಷ್ಟು ಕೆಲಸ ಮಾಡಿದ್ದಾರೆ. ಒಂದು ಲೇಯರಲ್ಲಿ ನಮಗೆ ವಿಜಯ್ ಮತ್ತು ರಾಜ್ಬಿ ಶೆಟ್ರ್ ಕಾಣಿಸಿದ್ರೆ ಅವು ಕೆಳಗಡೆ ಲೇಯರಲ್ಲಿ ಇವ್ರ ಟೀಮು ಅವ್ರ ಟೀಮು. ಒಂದು ನೇರವಾಗಿ ಹೇಳಬೇಕು ಅಂದರೆ ಸಂವಿಧಾನ ವಿರುದ್ಧ ಸ್ವಾಯತ್ತತೆ ಅಂದರೆ ಪ್ರಜಾಪ್ರಭುತ್ವ ಮತ್ತು ರಾಜಪ್ರಭುತ್ವ ಇವೆರಡರ ಮಧ್ಯೆ ನಡೆಯುವಂಥ ಕತೆ ಆ ಕಾಲಘಟ್ಟದಲ್ಲಿ ಚಿತ್ರಿತವಾಗಿರೋದು. ಸೊ ಎಲ್ಲ ಟೆಕ್ನಿಷಿಯನ್ಸು ಎಲ್ಲ ಆ್ಯಕ್ಟ್ರುಗಳು ಎಲ್ಲರೂ ತುಂಬ ಚೆನ್ನಾಗಿ ಆ ಪಾತ್ರದಲ್ಲಿ ಮುಳುಗಿದ್ದಾರೆ. ಸೊ ಅಂಥ ಒಂದು ಸಿನಿಮಾಗೆ ನಮ್ಮ ನಿರ್ಮಾಪಕರು ಇಬ್ಬರೂ ಯಾವಾಗಲೂ ಅವರಿಬ್ಬರನ್ನ ನಾನು ನೋಡೋದು ತಂದೆ ಮಗ ತದ್ವಿರುದ್ಧವಾಗಲೇ ಇರ್ತಾರೆ. ಅವ್ರ ಅಪ್ಪ ಹೇಳ್ದಂಗೆ ಅವ್ರ ಮಗ ಕೇಳಲ್ಲ ಅಂತ. ಆದರೆ ಇವರಿಬ್ಬರದು ಮಾತ್ರ ಅದು ಎಷ್ಟು ಚೆನ್ನಾಗಿ ಅವರಿಬ್ಬರು ಮಾತಾಡಿಕೊಂಡು ಇದು ಹಿಂಗೆ ಮಾಡೋಣ ಅಂತ. ಯಾಕೆಂದರೆ ಎಲ್ಲರೂ ಹೇಳ್ತಾಯಿದ್ರು ಸಾರಥಿ ಆದಮೇಲೆ ಯಾಕೆ ಸಿನಿಮಾ ಮಾಡಲಿಲ್ಲ ಅಂತ. ಕತೆಗಳು ಅವ್ರು ಕೇಳ್ತಾಯಿದ್ರು, ಅವ್ರಿಗೆ ಎಲ್ಲೋ ಒಂದು ಕಡೆ ಇದಕ್ಕೆ ನಾನು ಕನೆಕ್ಟ್ ಆಗಲ್ಲ, ಇಲ್ಲ ಅವರು ನನಗೆ ಕನೆಕ್ಟ್ ಆಗ್ತಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿದ್ದರು. ಸೊ ಇಬ್ಬರೂ ಇಷ್ಟು ವರ್ಷಗಳ ನಂತರ ಸಾರಥಿ ನಂತರ ಒಂದು ಲ್ಯಾಂಡ್ ಲಾರ್ಡ್ ಮಾಡ್ತಿದ್ದಾರೆ ಅಂದರೆ ನಿಜಕ್ಕೂ ಅವ್ರದ್ದು ಕರೆಕ್ಟು ಜಡ್ಜ್ಮೆಂಟ್ ಅಂತ ನನಗೆ ಅನ್ನಿಸ್ತು. ಅದು ಕರೆಕ್ಟಾಗಿ ಜಡೇಶ್ ಅವರು ಬರೆದಿರೋದು. ನನಗೆ ಜಡೇಶ್ ಅವ್ರ ಕತೆಗಳು ಅಂದಾಗ ಫಸ್ಟು ನಾನು ಯಾವುದೇ ಒಂದು ಕೆಲಸ ಇರಲಿ ಓಡೋಗ್ಬಿಟ್ಟು ಆ ಕತೆ ಕೇಳೋ ನನಗೆ ಇಂಟ್ರೆಸ್ಟು. ಆಯಪ್ಪ ನೆಲದ ಕತೆಗಳನ್ನ ಹಂಗೆ ಅಗದು ಮಾಡ್ತಾನೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಗುರು ಒಂದು ಬಾವಿ ಅಗಸ್ತ್ಯ ನೀರು ಸಿಕ್ಕಿದ ಮೇಲೆ ತಿರ್ಗಾ ಗಡಪಾರಿ ಕೊಡ್ತಿಲ್ಲ ಗುರು ಇನ್ನೂ ಹಾಗೆ ಅಂತ. ನೀರು ಸಿಕ್ಕಿದ ಮೇಲೆ ಏನು ಅಂದರೆ ಇಲ್ಲ ಅದ್ರ ಒಳಗಡೆ ಇನ್ನೇನೋ ಸಿಗ್ಬೋದು ಅಂತ. ಸೊ ಆ ಮಟ್ಟದ ಕೆಲಸ ತಗೋತಾರೆ. ಸೊ ಕಲಾವಿದರುಗಳಂತೂ ರೋಸ್ ಹೋಗ್ಬಿಟ್ಟಿರ್ತಾರೆ. ನಾನು ಸೆಟ್ಗೆ ಹೋದಾಗ ರಾಜ್ಬಿ ಶೆಟ್ರ್ ನೋಡಿದೆ, ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಮಗೆ ಇವರು ಚೆನ್ನಾಗಿ ಹೇಳ್ತಾಯಿದ್ರು ರಾಕೇಶ್.
ಆದರೆ ಆ ಒಂದು ಸ್ಟೇಟಲ್ಲಿ ಇರ್ತಾರಲ್ಲ, ಜನಗಳನ್ನ ಥಿಯೇಟ್ರಿಗೆ ಕರೆಸೋದು ಎಲ್ಲರಿಗೂ ಯಕ್ಷ ಪ್ರಶ್ನೆ, ಹೆಂಗೆ ಜನನ ಕರೆಸೋದು ಅಂತ. ಅದು ಕರೆಸೋದಲ್ಲ ಗುರು, ಅದು ಕಲೆ ಮತ್ತು ಆ ಒಂದು ಕೃಷಿಯಿಂದ ಮಾತ್ರ ಸಾಧ್ಯ. ಈಗ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ಹಳ್ಳಿಯಲ್ಲಿ ಒಬ್ಬ ಆಲೂಗಡ್ಡೆ ಬೆಳೆದ ಅಂದರೆ ಅವನೊಂದು ಹೀರೋ ಹೊಂಡ ತಗೋತಿರ್ತಾನೆ, ಇಡೀ ಊರವರೆಲ್ಲ ಆಲೂಗಡ್ಡೆ ಬೆಳೆದ್ಬಿಡೋದು, ಅದು ಆಲೂಗಡ್ಡೆ ರೇಟ್ ಬಿದ್ದೋಗುತ್ತೆ. ನೀನು ಟೊಮಾಟೊ ಹಾಕ್ಗುರು, ಶೆಟ್ರು ಅದೇ ಮಾಡ್ತಾ ಇರೋದು. ಅವ್ರು ಹೀರೋ ಹೊಂಡ ತೊಗೊಂಡಿದ ತಕ್ಷಣ ನೆಕ್ಸ್ಟ್ ಟ್ರ್ಯಾಕ್ಟರ್ ಕೈ ಹಾಕ್ತಾರೆ, ಶೆಟ್ರು ಈ ಆಲೂಗಡ್ಡೆ ಹಾಕಿದ್ರು ಅಂತ ಎಲ್ಲ ಆಲೂಗಡ್ಡೆ ಹಾಕ್ಬಿಟ್ರು. ಹಂಗಾಗಲ್ಲ. ಬಟ್ ಅವರು ಕೃಷಿ, ನನಗೆ ವಿಜಯ್ ಅವರು ಮತ್ತು ರಾಜ್ಬಿ ಶೆಟ್ರು ಏನಕ್ಕೆ ಇಷ್ಟ ಅಂದರೆ, ಇಂದ ಸಿನಿಮಾ ಮಾಡ್ಕೊಂಡು ಬಂದು ಇವತ್ತು ತಿದ್ದಿ ಅವ್ರನ್ನ ಅವರೇ ತಿದ್ದುಕೊಂಡು, ಹೌದು ಅವರು ನೋಡಿದ್ದಾರೆ, ಸೋಲುಗಳನ್ನ ಅವರು ಕಂಡಿದ್ದಾರೆ, ಗೆಲುವುಗಳನ್ನೆಲ್ಲ ಅವರು ಸಂಭ್ರಮಿಸಿದ್ದಾರೆ. ಬಟ್ ಯಾವತ್ತೂ ತಲೆಗೆ ತಗೊಂಡಿಲ್ಲ. ತಲೆಗೆ ತಗೊಳ್ಳದೆ ಕೆಲಸ ಮಾಡ್ಕೊಂಡು ಹೋಗೋದು, ಜನಗಳನ್ನ ಕರೆಸ್ಬೇಕು. ಹೌದು, ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದರೆ, ಯಾವುದೋ ಮಲಯಾಳಂ ಸಿನಿಮಾಗೆ ಥಿಯೇಟ್ರಿಗೆ ಬರ್ತಾ ಇದ್ದಾರೆ ಅಂದರೆ ಹೌದು ಖುಷಿಯಾಗುತ್ತೆ, ಹೌದು ಕಂಟೆಂಟ್ ಚೆನ್ನಾಗಿದೆ, ಬಂದಿದ್ದಾರೆ, ನಮಗೂ ಬರ್ತಾರೆ, ನಮ್ಮ ಜನ ತಾನೇ ನೋಡೋದು. ಬಟ್ ಕನ್ನಡದಲ್ಲಿ ಯಾವತ್ತೂ ಆ ಕಂಟೆಂಟ್ ಇದ್ದರೆ ಖಂಡಿತವಾಗ್ಲೂ ಬರ್ತಾರೆ, ಜನ ಆಶೀರ್ವಾದ ಮಾಡ್ತಾರೆ. ಆ ಒಂದು ಭರವಸೆ ಅಂತೂ ಲ್ಯಾಂಡ್ ಲಾರ್ಡ್ ಸಿನಿಮಾ ಮೇಲಿದೆ. ಅದಕ್ಕೆ ಹಣ ಹೊಡೆದಂಥ ನಮ್ಮ ನಿರ್ಮಾಪಕರು ಹೇಮಂತ್ ಗೌಡ್ರು ಮತ್ತು ನಮ್ಮ ಸತ್ಯಪ್ರಕಾಶ್ ಸಾರು, ತುಂಬಾ ಮಿತ್ರ ಅವ್ರು ಹೇಳಿದ್ರು, ಅವ್ರ ಕೈ ತುಂಬ ಕಾಸು ಬರುತ್ತೆ ಅಂತ. ಖಂಡಿತವಾಗ್ಲೂ ಅವ್ರು ಬಂದರೆ ಎರಡೂ ಕೈಯಲ್ಲಿ ತಿರ್ಗಾ ಸಿನಿಮಾಗೆ ಹಾಕ್ತಾರೆ. ಸೊ ಆ ಒಂದು ಪ್ರೀತಿ ಅಂತೂ ಇದೆ. ಮತ್ತು ಕಲಾವಿದರು ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಮತ್ತು ನಮ್ಮ ಸಹ ಬರಹಗಾರರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ನಮ್ಮ ಅಭಿ ತುಂಬ ಚೆನ್ನಾಗಿ ನಟಿಸಿದ್ದಾನೆ. ಮತ್ತು ನಾವು ಡೈಲಾಗ್ ರೈಟರ್ಗಳು ಯಾವುದೇ ಒಂದು ಮಾತನ್ನು ತುಂಬ ಇನ್ಸ್ಪೈರ್ ಆಗಿ ತಗೋತೀವಿ. ಫಾರ್ ಎಕ್ಸಾಂಪಲ್ ರಾಕೇಶ್ ಅವರು ಒಂದು ಮಾತು ಹೇಳಿದರು, ಒಂದು ರೀಲ್ ಆಗಿತ್ತು, ಅದು ಕನ್ನಡನ ಬೆಳೆಸಬೇಕು ಅಂತ. ಅವ್ರು ಎಷ್ಟು ಚೆನ್ನಾಗಿ ವಿಡಂಬನಾತ್ಮಕವಾಗಿ ಹೇಳಿದರು, ಗುರು ನೀವು ಯಾರು ಬೆಳೆಸಬೇಡ ಗುರು, ಅದು ಅಲ್ಲಿದೆ, ನೀನು ಅದ್ರ ಹೆಸರು ಹಾಕೊಂಡು ನೀನು ಯಾಕೆ ಬೆಳೀತೀಯ ಅನ್ನೋದು ಹೇಳಿದ್ರು. ಅದು ಎಷ್ಟು ವೈರಲ್ ಆಗಿತ್ತು ಅಂದರೆ, ಸೊ ನಾವು ರೈಟ್ರುಗಳು ಯಾರು ಏನೇ ಮಾತಾಡಿದ್ರು ಅದರಲ್ಲೊಂದು ಇನ್ಸ್ಪೈರ್ ಆಗ್ತೀವಿ. ತುಂಬ ಚೆನ್ನಾಗಿ ಮಾತಾಡಿದ್ದಾರೆ, ಅದು ಯಾರೇ ಮಾತಾಡಿರ್ಬೋದು, ಆ ಮಾತನ್ನ ಗ್ರಹಿಸ್ತೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ಜಡೇಶ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಇಂಥ ಇಬ್ಬರು ಕಲಾವಿದರನ್ನ ನಿಮ್ಮ ಒಂದು ಪಾತ್ರಗಳಿಗೆ ದುಡಿಸ್ಕೊಂಡಿರೋದು, ಮತ್ತು ಅವರಿಬ್ಬರನ್ನ ವಿರುದ್ಧ ದಿಕ್ಕಿನಲ್ಲಿ ನಿಲ್ಲಿಸಿರೋದು, ಅದು ನಿಜಕ್ಕೂ ಎಲ್ಲರೂ ಖುಷಿ ಕೊಡುತ್ತೆ. ಈ ಸಿನಿಮಾ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಕೊಡುತ್ತೆ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ಜನಾನ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.